ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಚುನಾವಣಾ ಆಯೋಗ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಪುರಸಭೆಯ ವತಿಯಿಂದ ಇಂದು ಪಟ್ಟಣದಲ್ಲಿ ಬೀದಿ ನಾಟಕ ಪ್ರದರ್ಶನ ನೀಡುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ ಕೆ ಶ್ರುತಿ ಮಾತನಾಡಿ, ಮತ ಹಾಕುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದೆ. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ನಿರ್ಭೀತಿಯಿಂದ ಮತದಾರರು ಮತ ಚಲಾಯಿಸುವ ಮೂಲಕ ಸಂವಿಧಾನಕ್ಕೆ ಗೌರವ ನೀಡಬೇಕು ಎಂದರು. ಲೋಕಸಭೆ ಚುನಾವಣೆಯು ಇದೇ ಏಪ್ರಿಲ್ 26ರಂದು ನಡೆಯಲಿದ್ದು, ಎಲ್ಲ ಮತದಾರರು ತಮ್ಮ ಕೆಲಸ ಕಾರ್ಯಗಳು ಏನೇ ಇದ್ರೂ ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ತಮ್ಮ ಮತ ಹಾಕುವ ಹಕ್ಕನ್ನು ಚಲಾಯಿಸಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದ್ರು. ನಂತರ ಪಟ್ಟಣದ ಪುರಭವನದಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಬಿಟಿ ಮಾನವ ಅವರ ತಾಟದಿಂದ ಮತದಾನದ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶನವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ಪುರಸಭೆ ಮುಖ್ಯಾಧಿಕಾರಿ ರಮೇಶ್, ತಾಲೂಕು ಪಂಚಾಯಿತಿ ಎಡಿಸಿ ಹರೀಶ್ ಹಾಗೂ ಪುರಸಭೆಯ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಇವ್ ನನ್ ಬರ ಕೇಳ್ದ ನನ್ನ ಬಿಟ್ಟು ಬಂದವ್ ನೋಡಿಲಿ ಕೊಡ್ತೀನಿ ಓಟ್ನ ಮಾಡ್ಕೊಂಡ್ರೆ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ಗೊತ್ತಾ ನಿಮ್ಗೆ? ಸತೀಶ್ಪುರದ ಮತದಾರರಲ್ಲಿ ಜಾಗೃತಿ ಮೂಡಿಸಲು ನಾವು ಒಂದು ಬೀದಿ ನಾಟಕದ ಮುಖಾಂತರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಸಕಲೇಶಪುರದಲ್ಲಿ ಏನಿವತ್ತು ಸಂತೆ ಇದೆ, ಹೆಚ್ಚಿನ ರೀತಿಯಲ್ಲಿ ಜನ ಬಂದಿರ್ತಾರೆ. ಸೊ ಮತದಾನದ ಬಗ್ಗೆ ಅರಿವು ಮೂಡಿಸೋದ್ರಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಭಾವಿಸ್ತಾ, ಸೊ ಈ ಏಪ್ರಿಲ್ 26ನೇ ತಾರೀಕು ಏನು ಮತದಾನ ನಡೆಯಲಿದೆ, ಕಡ್ಡಾಯವಾಗಿ ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಲು 100% ಅಷ್ಟು ನಮ್ಮ ಮತದಾನ ನಮ್ಮ ಸಕಲೇಶಪುರದಲ್ಲಿ ಆಗಲಿ ಅಂತ ಎಲ್ಲಾ ಮತದಾರರಲ್ಲಿ ಸಕಲೇಶಪುರದ ಮತದಾರರಲ್ಲಿ ಕೇಳಿಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಾಲೂಕು ಆಡಳಿತ ವತಿಯಿಂದ ಒಂದು ಬೀದಿ ನಾಟಕ ಮಾಡುವ ಮುಖಾಂತರ ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದ್ರ ಉದ್ದೇಶ ಅಷ್ಟೇ, ನಮ್ಮ ಸಕಲೇಶಪುರದ ಮತದಾರರು ಏನಿದ್ದಾರೆ ಪ್ರತಿಯೊಬ್ಬರು ಏಪ್ರಿಲ್ 26ನೇ ತಾರೀಕು ನಮ್ಮ ಮತದಾನ ಏನ್ ನಡೆಯುತ್ತೆ ಅವರ ಹಕ್ಕನ್ನ ಚಲಾಯಿಸಬೇಕು. ಕಡ್ಡಾಯವಾಗಿ ಬಂದು ಮತದಾನ ಮಾಡಿ 100% ನಮ್ಮ ಸಕಲೇಶಪುರದಲ್ಲಿ ಮತದಾನ ಆಗ್ಬೇಕು ಅನ್ನೋದು. ಸೊ ನಾನು ಕೇಳ್ಕೊಳ್ಳೋದು ಇಷ್ಟ, 26ನೇ ತಾರೀಕು ಎಲ್ಲರೂ ಆ ಡೇಟ್ ನ ರಿಸರ್ವ್ ಮಾಡ್ಕೊಂಡು ಮತದಾನ ಬಂದು ಕಡ್ಡಾಯವಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಹೇಳ್ತೀನಿ.